ಹಲೋ ನಮಸ್ತೆ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ನಮ್ರತಾ. ಚಿಕನ್ ಅಂದ್ರೆ ಇಷ್ಟನಾ? ನೀವು ನೋಡ್ಲೇಬೇಕಾದ ಶಾಕಿಂಗ್ ಸ್ಟೋರಿ. 280 ರೂಪಾಯಿ ಕೋಳಿ ಮಾಂಸ ಕೇವಲ 50 ರೂಪಾಯಿಗೆ ಸಿಗುತ್ತೆ. ಹೇಗ್ ಕೊಡ್ತಾರೆ ಗೊತ್ತಾ? ಚಿಕನ್ ದಂಧೆಯ ಬೆನ್ನು ಹತ್ತಿದಾಗ ಬೆಳಕಿಗೆ ಬಂದ ಭಯಾನಕ ಗೋಲ್ಮಾಲ್. ಗ್ಯಾರಂಟಿ ನ್ಯೂಸ್ ಭೇಟಿಯಲ್ಲಿ ಬಯಲಾದ ಭಯಂಕರ ಸತ್ಯ. ಇದುವೇ ಈ ಹೊತ್ತಿನ ವಿಶೇಷ, ಚಿಕನ್ ಪಾಯ್ಸನ್. ಆಹಾರವಾಗ್ಲಿ ಅಥವಾ ಯಾವುದೇ ವಸ್ತುವಾಗ್ಲಿ ಕಮ್ಮಿ ಬೆಲೆಗೆ ಸಿಗುತ್ತೆ, ಆಫರ್ ಇದೆ ಅಂತಂದ್ರೆ ನಮ್ ಜನ ಎಷ್ಟೇ ದೂರ ಆದ್ರೂ ಮುಗಿಬಿದ್ದು ಹೋಗ್ತಾರೆ. ನಾ ಮುಂದು ತಾ ಮುಂದು ಅಂತ ಕೊಳ್ಳೋದಕ್ಕೆ ಸರದಿ ಸಾಲಿನಲ್ಲಿ ನಿಲ್ತಾರೆ. ಅದೇ ರೀತಿಯ ಸುದ್ದಿ ನಮ್ಮ ಗ್ಯಾರಂಟಿ ನ್ಯೂಸ್ ತಂಡದ ಕಿವಿಗೆ ಬಿದ್ದಿತ್ತು. ಬಹು ಜನರ ಪ್ರೀತಿಯ ಆಹಾರವೊಂದು ಅತಿ ಕಡಿಮೆ ಬೆಲೆಗೆ ಸಿಗ್ತಿದೆ ಅನ್ನೋದು ಆ ಸುದ್ದಿಯಾಗಿತ್ತು. ಏನಿರಬಹುದು ಅಂತ ನೋಡೋದಕ್ಕೆ ಹೋದಾಗ ಬೆಚ್ಚಿ ಬೀಳೋ ಸಂಗತಿಯೊಂದು ಬಟಾಬಯಲಾಗಿದೆ. ಈ ಸುದ್ದಿ ನೋಡಿದ್ರೆ ನೀವು ಖಂಡಿತ ಬೆಚ್ಚಿ ಬೀಳ್ತೀರಾ. ಆ ಶಾಕಿಂಗ್ ಸುದ್ದಿ ಏನೆಂದು ನಿಮಗೆ ತೋರಿಸ್ತೀವಿ ನೋಡಿ. ಬೆಂಗಳೂರಲ್ಲಿ ಸಿಗ್ತಿದೆ ಕೇವಲ 30 ರೂಪಾಯಿಗೆ 1 ಕೆಜಿ ಚಿಕನ್. ಚಿಕನ್ ಅಂದ್ರೆ ಬಾಯಿ ಬಿಡೋ ಜನರು ಶಾಕ್ ಆಗೋ ಸುದ್ದಿ. ಬೆಂಗಳೂರಲ್ಲಿ ತಿಂಡಿ ತಿನಿಸುಗಳನ್ನು ಮುಗಿಬಿದ್ದು ತಿನ್ನೋ ಜನಕ್ಕೇನೂ ಕಮ್ಮಿ ಇಲ್ಲ. ಟೇಸ್ಟ್ ಚೆನ್ನಾಗಿದೆ, ಜೊತೆಗೆ ಆಫರ್ ಇದೆ ಅಂದಮೇಲೆ ಮುಗಿದೇ ಹೋಯಿತು. ಕಮ್ಮಿ ರೇಟ್ಗೆ ಬೇಕಾದಷ್ಟು ತಿನ್ನಬಹುದು ಅನ್ನೋ ಪ್ಲಾನ್ನಲ್ಲಿ ಎಷ್ಟೇ ದೂರವಾದರೂ ಪರವಾಗಿಲ್ಲ, ಹೋಗೋಣ ನಡಿ ಅಂತ ಗ್ಯಾಂಗ್ ಕಟ್ಟಿಕೊಂಡು ಊಟಕ್ಕೆ ಹೋಗ್ತಾರೆ. ಅಲ್ಲಿ ಬಾಯಿ ಚಪ್ಪರಿಸಿ ತಿಂದು ಬರ್ತಾರೆ. ಅದೇ ರೀತಿ ಬೆಂಗಳೂರಿನ ಒಂದು ಕಡೆ ಅತಿ ಕಡಿಮೆ ಬೆಲೆಗೆ ಜನರ ಬಾಯಲ್ಲಿ ನೀರುರಿಸೋ ಚಿಕನ್ ಸಿಗುತ್ತೆ ಅನ್ನೋ ಸುದ್ದಿ ನಮ್ಮ ವಾಹಿನಿಯ ಕಿವಿಗೆ ಬಿದ್ದಿತ್ತು. ಅದನ್ನು ಬೆನ್ನತ್ತಿ ಹೋದಾಗ ಸಿಕ್ಕಿದ್ದು ಶಾಕಿಂಗ್ ಮಾಹಿತಿ. ಹೌದು, ಬೆಂಗಳೂರಿನ ಒಂದು ಕಡೆ ಅತಿ ಕಡಿಮೆ ಬೆಲೆಗೆ ಚಿಕನ್ ಸಿಗುತ್ತೆ ಅನ್ನೋ ಸುದ್ದಿ ನಮ್ಮ ವಾಹಿನಿಯ ಕಿವಿಗೆ ಬಿದ್ದಿತ್ತು. ಅದನ್ನು ಬೆನ್ನತ್ತಿ ಹೋದಾಗ ಶಾಕಿಂಗ್ ಅನ್ನಿಸೋ ಮಾಹಿತಿಗಳು ಸಿಕ್ಕಿದ್ವು. ಅಷ್ಟಕ್ಕೂ ಬೆಂಗಳೂರಿನ ಅದೊಂದು ಜಾಗದಲ್ಲಿ ಸಿಗೋ 1 ಕೆಜಿ ಚಿಕನ್ ಬೆಲೆ ಎಷ್ಟು ಗೊತ್ತಾ? ಈ ರೇಟನ್ನು ನೀವು ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. ಇಲ್ಲಿ ಸಿಗೋ 1 ಕೆಜಿ ಚಿಕನ್ ರೇಟ್ ಜಸ್ಟ್ 30 ರೂಪಾಯಿ. ಎಸ್, ನೀವು ಕೇಳಿಸಿಕೊಂಡಿದ್ದು ಕರೆಕ್ಟ್. ಈ ಜಾಗದಲ್ಲಿ ಸಿಗೋ 1 ಕೆಜಿ ಚಿಕನ್ ಬೆಲೆ ಕೇವಲ 30 ರೂಪಾಯಿ. ಹೋಲ್ಸೇಲ್ ಚಿಕನ್ ರೇಟ್ ಕೆಜಿಗೆ 230 ರೂಪಾಯಿ. ಆದರೆ ಇಲ್ಲಿ 50 ರೂಪಾಯಿಗೆ ಸಿಗುತ್ತಂತೆ ರಿಟೇಲ್ ಚಿಕನ್. ಈ ರೇಟ್ ಕೇಳಿದರೆ ಎಂಥವರು ಕೂಡ ಶಾಕ್ ಆಗ್ತಾರೆ. ಬೆಂಗಳೂರಲ್ಲಿ ಸದ್ಯ ಹೋಲ್ಸೇಲ್ ಚಿಕನ್ ದರ ಕೆಜಿಗೆ 230 ರೂಪಾಯಿ ಇದೆ. ರಿಟೇಲ್ನಲ್ಲಿ 1 ಕೆಜಿ ಚಿಕನ್ ಬೆಲೆ 280 ರೂಪಾಯಿ ಇದೆ. ಅಂಥದ್ರಲ್ಲಿ ಇದೊಂದು ಜಾಗದಲ್ಲಿ ಮಾತ್ರ 30 ರಿಂದ 40 ರೂಪಾಯಿಗೆ ಹೋಲ್ಸೇಲ್ ಚಿಕನ್ ಹಾಗೂ 50 ರೂಪಾಯಿಗೆ ರಿಟೇಲ್ ಚಿಕನ್ ಸಿಗ್ತಿದೆ. ಅಷ್ಟಕ್ಕೂ ಇಷ್ಟು ಕಮ್ಮಿ ಬೆಲೆಗೆ ಚಿಕನ್ ಸಿಗ್ತಿರೋ ಜಾಗ ಯಾವುದು ಗೊತ್ತಾ? ಅದೇ ಯಶವಂತಪುರದಲ್ಲಿನ ಅಕ್ರಮ್ ಚಿಕನ್ ಸೆಂಟರ್. ಎಸ್, ಇದೇ ಚಿಕನ್ ಸೆಂಟರ್. ಅತಿ ಕಡಿಮೆ ಬೆಲೆಯ ಚಿಕನ್ ಸಿಗೋ ಜಾಗವನ್ನ ಬೆನ್ನತ್ತಿ ಹೋದಾಗ ನಮ್ಮ ವಾಹಿನಿಗೆ ಸಿಕ್ಕಿದ್ದು ಯಶವಂತಪುರದಲ್ಲಿನ ಅಕ್ರಮ್ ಚಿಕನ್ ಸೆಂಟರ್. ಈ ಚಿಕನ್ ಸೆಂಟರ್ನಲ್ಲಿ 1 ಕೆಜಿ ಚಿಕನ್ ಕೇವಲ 50 ರೂಪಾಯಿಗೆ ಸಿಗ್ತಿದೆ. ಈ ರೇಟ್ ನೀವು ಕೇವಲ 1-2 ಕೆಜಿ ಚಿಕನ್ ಖರೀದಿ ಮಾಡಿದರೆ ಮಾತ್ರ. ನೀವು ಬಲ್ಕ್ನಲ್ಲಿ ಖರೀದಿ ಮಾಡ್ತೀರಾ ಅಂದರೆ ಇಲ್ಲಿ 1 ಕೆಜಿ ಚಿಕನ್ ಜಸ್ಟ್ 30 ರಿಂದ 40 ರೂಪಾಯಿಗೆ ಸಿಗ್ತಿದೆ. ಅದಕ್ಕೆ ಸಾಕ್ಷಿಯಾಗಿ ನಾವು ಖರೀದಿ ಮಾಡಿರೋ ಗೂಗಲ್ ಪೇ ಬಿಲ್ ಕೂಡ ಇಲ್ಲಿದೆ ನೋಡಿ. ರಿಟೇಲ್ನಲ್ಲಿ 1 ಕೆಜಿ ಚಿಕನ್
ಚಿಕನ್ ಬೆಲೆ 280 ರೂಪಾಯಿ ಇರುವಾಗ ಇಲ್ಲಿ ಮಾತ್ರ 1 ಕೆಜಿ ಚಿಕನ್ 50 ರೂಪಾಯಿಗೆ ಸಿಗೋಕೆ ಹೇಗೆ ಸಾಧ್ಯ? ಇದರ ಗುಣಮಟ್ಟ ಹೇಗಿದೆ? ಇದು ತಿನ್ನೋದಕ್ಕೆ ಯೋಗ್ಯವೇ ಅನ್ನೋ ಅನುಮಾನ ಮೂಡ್ತಿದೆ. ಇನ್ನು ನೀವು ಈ ಜಾಗಕ್ಕೆ ಹೋದ್ರೆ ಕೆಲವೇ ಕ್ಷಣದಲ್ಲಿ ನಿಮ್ಮ ಆರ್ಡರ್ ರೆಡಿ ಮಾಡಿ ಕೊಡ್ತಾರೆ. 45 ರೂಪಾಯಿ ಇದೆ ಬೇಕಂದ್ರೆ ಅದೇ ಕೊಡಿ ಅಂದ್ರೆ ಇದೆಷ್ಟು 50 ರೂಪಾಯಿ 40 ತೋರಿಸಿ 40 ಇಲ್ವಾ ಈಗ ಚಿಕನ್ ಕಟ್ ಮಾಡೋ ದೃಶ್ಯವೇ ಕಾಣಲ್ಲ, ನೋಡೋದಕ್ಕೂ ಬಿಡಲ್ಲ. ಸೆಕೆಂಡ್ಗಳಲ್ಲಿ ಚಿಕನ್ ಕಟ್ ಮಾಡಿ ಕವರ್ಗೆ ಹಾಕಿ ಕೊಡ್ತಾರೆ. ಸಾಮಾನ್ಯವಾಗಿ ಕೋಳಿ ಮಾಂಸದಲ್ಲಿ ಮೋಸ ಮಾಡೋ ಸಾಧ್ಯತೆ ಇರುತ್ತೆ ಅನ್ನೋ ಕಾರಣಕ್ಕೆ ಕೆಲವರು ತಮ್ಮ ಕಣ್ಣ ಮುಂದೆಯೇ ಚಿಕನ್ ಕಟ್ ಮಾಡಿಸಿ ನಂತರ ಖರೀದಿ ಮಾಡ್ತಾರೆ. ಆದರೆ ನೀವು ಈ ಅಕ್ರಮ್ ಚಿಕನ್ ಸೆಂಟರ್ಗೆ ಹೋದರೆ ಅಲ್ಲಿ ನಿಮಗೆ ಚಿಕನ್ ಕಟ್ ಮಾಡೋ ಯಾವುದೇ ದೃಶ್ಯವೂ ಕಾಣಿಸಲ್ಲ. ನೋಡ್ತೀನಿ ಅಂದರೆ ಅದನ್ನು ನೋಡೋದಕ್ಕೂ ಬಿಡಲ್ಲ. ಎಷ್ಟು ಕೆಜಿ ಬೇಕು ಅಂತ ಕೇಳ್ತಾರೆ ಅಷ್ಟೇ. ಮುಂದೆ ಕ್ಷಣ ಮಾತ್ರದಲ್ಲಿ ಅದನ್ನು ಕಟ್ ಮಾಡಿ ಕವರ್ಗೆ ಹಾಕಿ ಕೊಟ್ಟು ಬಿಡ್ತಾರೆ. ಈ ರೀತಿಯ ಮೋಸ ಆಗೋ ಸಾಧ್ಯತೆಯ ಕಾರಣಕ್ಕೆ ಚಿಕನನ್ನು ನಿಮ್ಮ ಕಣ್ಣ ಮುಂದೆಯೇ ಚಿಕನ್ ಕಟ್ ಮಾಡಿಸಿ ಆನಂತರ ಖರೀದಿ ಮಾಡೋದು ಬೆಟರ್ ಅಂತಾರೆ ಎಷ್ಟೋ ಜನ. ಇನ್ನು ಈ ಕಮ್ಮಿ ರೇಟ್ ಚಿಕನ್ ಬೆನ್ನತ್ತಿ ಹೋದ ವಾಹಿನಿಗೆ ಇದೇ ಅಕ್ರಮ್ ಚಿಕನ್ನ ಸೆಂಟರ್ನಲ್ಲಿ 5 ವರ್ಷಗಳ ಕಾಲ ಕೆಲಸ ಮಾಡಿದ್ದ ಹುಡುಗನೊಬ್ಬ ಸಿಗ್ತಾನೆ. ಆಗ್ಲೇ ನೋಡಿ ಅನೇಕ ರಹಸ್ಯಗಳು ಬಯಲಾಗಿದ್ದು. ಒಂದೆರಡಲ್ಲ 25 ವರ್ಷದಿಂದ ಇದೆಯಂತೆ ಈ ಚಿಕನ್ ಸೆಂಟರ್. ಎಷ್ಟು ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಿದಾರೆ ಅವ್ರ ಅಂಗಡಿ ಇಟ್ಕೊಂಡು? ಅವ್ನು ಯಾವಾಗ ಅಂಗಡಿ ಓಪನ್ ಮಾಡ್ದ ಅವಾಗ್ಲಿಂದಾನು ಅದೇ ಮಾಡ್ತಾ ಇರೋದು ಅವ್ನು. ಅಂದ್ರೆ ಒಂದ್ 10 ವರ್ಷ ಆಯ್ತಾ 15 ವರ್ಷ ಆಯ್ತಾ? 25 ವರ್ಷದಿಂದ ಮಾಡ್ತಾವನು ಅವನು. ಓಕೆ 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 ಓಕೆ. ಕೇಳಿಸ್ಕೊಂಡ್ರಲ್ಲ, ಈ ಅಕ್ರಮ್ ಚಿಕನ್ ಸೆಂಟರ್ ಯಶವಂತಪುರದಲ್ಲಿ ಇರೋದು ಕೇವಲ 1-2 ವರ್ಷಗಳಿಂದಲ್ಲ, ಬರೋಬ್ಬರಿ 25 ವರ್ಷಗಳಿಂದ ಈ ಚಿಕನ್ ಸೆಂಟರ್ ಇಲ್ಲಿ ಇದೆಯಂತೆ. ಎಷ್ಟು ವರ್ಷಗಳಿಂದ ಯಶವಂತಪುರದಲ್ಲಿ ಚಿಕನ್ ಸೆಂಟರ್ ಇದ್ರೂ ಅಲ್ಲಿ ನಡೀತಿರೋ ಕೆಲಸ ಯಾರ ಗಮನಕ್ಕೂ ಬಂದೇ ಇಲ್ವಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಇನ್ನು ಈ ಅಕ್ರಮ್ ಚಿಕನ್ ಸೆಂಟರ್ಗೆ ಹೋದ ನಮ್ಮ ಸ್ಟಿಂಗ್ ಆಪರೇಷನ್ ತಂಡಕ್ಕೆ ಕಂಡಿದ್ದು ತರಹೇವಾರಿ ಬೆಳವಣಿಗೆಗಳು. ಹೋಗುತ್ತೆ ಕಬಾಬು ಹೇಳಲ್ಲ ಎಲ್ಲ ಅದೇ ಅದನ್ನೇ ಎಲ್ಲ ಕಡೆ ಅದೆಷ್ಟು ಹೇಳ್ತಾರೆ ಹೇಳಿ ಫೈನಲ್ ಏನು ಫೈನಲ್ ಚಿಕನ್ ಎಷ್ಟು ಬೇಕಾಗುತ್ತೆ ನನಗೆ ಒಂದು ಮಿನಿಮಮ್ ಅಂದ್ರೆ 10 ಕೆಜಿ ಮೇಲೆ 10 ಕೆಜಿ ಬೇಕು, ಅವರೇಜ್ 10 ಕೆಜಿ ಎಷ್ಟು ಅದೇ ನಾನು ಹೇಳಿದೆ ಅಲ್ಲ ಕ್ವಾಲಿಟಿ ಮೇಲೆ ಇದೆ ನೋಡಿ. ಬೇಕಾದ್ರೆ ಸರಿ ಎಷ್ಟಿದು ಗಿರಬಿ ಏನು ಇರಲ್ಲ. ಹೌದು, ಅಕ್ರಮ್ ಚಿಕನ್ ಸೆಂಟರ್ನಿಂದ ಎಲ್ಲೆಲ್ಲಿಗೆ ಯಾವ್ಯಾವ ಹೋಟೆಲ್ಗೆ ಚಿಕನ್ ಸಪ್ಲೈ ಮಾಡಲಾಗುತ್ತೆ ಅನ್ನೋ ಕುತೂಹಲ ನಮಗಿತ್ತು. ಅದಕ್ಕಾಗಿ ನಮ್ಮ ಟೀಮ್ ಕಾದು ಕುಳಿತಿತ್ತು. ನೋಡುತ್ತಿದ್ದಂತೆ ಬೆಂಗಳೂರಿನ ವಿವಿಧ ಹೋಟೆಲ್ಗಳಿಂದ ಬಂದಿದ್ದ ಆರ್ಡರ್ ರಿಸೀವ್ ಮಾಡಿಕೊಂಡಿದ್ದ ಅಕ್ರಮ್ ಚಿಕನ್ ಸೆಂಟರ್ನ ಮಾಲೀಕ ತಮ್ಮ ಹುಡುಗರ ಕೈಲಿ ಚಿಕನ್ ಕಟ್ ಮಾಡಿಸಿ ಚಿಕನ್ ತುಂಬಿದ್ದ ಚೀಲಗಳನ್ನು ಆಟೋಗಳಿಗೆ ತುಂಬಿದ್ರು. ಈ ಆಟೋಗಳು ಬೆಂಗಳೂರಿನ ವಿವಿಧ ಕಡೆ ಹೊರಟಿದ್ವು. ಆಗ ಇನ್ನೊಂದು ವಿಷಯ ಕನ್ಫರ್ಮ್ ಆಯಿತು. ಬೆಂಗಳೂರಿನ ಹಲವು ಕಡೆಗೆ ಇಲ್ಲಿಂದಲೇ ಚಿಕನ್ ಸಪ್ಲೈ. ಹೋಟೆಲ್, ಬಿರಿಯಾನಿ, ಕಬಾಬ್ ಸೆಂಟರ್ಗಳಿಗೆ ಇದೇ ಚಿಕನ್. ಅಕ್ರಮ್ ಚಿಕನ್ ಸೆಂಟರ್ನಿಂದ ಹೊರಟ ಒಂದು ಆಟೋವನ್ನ ಬೆನ್ನತ್ತಿದ ನಮ್ಮ ಟೀಮ್ಗೆ ಮೊದಲಿಗೆ ಗೊತ್ತಾದ ವಿಷಯವೇನೆಂದ್ರೆ ಬೆಂಗಳೂರಿನ ಹಲವು ಕಡೆಗೆ ಇಲ್ಲಿಂದಲೇ ಚಿಕನ್ ಸಪ್ಲೈ ಆಗುತ್ತೆ ಅನ್ನೋದು. ಅದು ಎಲ್ಲಿಯವರೆಗೆ ಅಂದರೆ ನೆಲಮಂಗಲ ಟು ಹೊಸಕೋಟೆವರೆಗೆ. ಅಷ್ಟು ಖತರ್ನಾಕ್ ಆಗಿದೆ ಇವರ ನೆಟ್ವರ್ಕು. ಇದೇ ವಿಷಯವನ್ನ ಇದೇ ಚಿಕನ್ ಸೆಂಟರ್ನಲ್ಲಿ ಕೆಲಸ ಮಾಡ್ತಿದ್ದ ಹುಡುಗ ಕೂಡ ಬಾಯ್ಬಿಟ್ಟಿದ್ದಾನೆ. ಹೊಸಕೋಟೆಯಿಂದ ಹಿಡಿದು ಈ ಕಡೆ ವಾಜರಳ್ಳಿ, ನೆಲಮಂಗಲ, ಈ ಕಡೆ ತಾವರೆಕೆರೆ, ಎಲೆಕ್ಟ್ರಾನಿಕ್ ಸಿಟಿ, ವೈಟ್ ಫೀಲ್ಡ್
ಆಮೇಲೆ ಬೈ ಒನ್ ಗೆಟ್ ಒನ್ ಎಲ್ಲ ಬಿರಿಯಾನಿ ಎಲ್ಲದಕ್ಕೂ ಇದೆ ಹಾಗಾದ್ರೆ ಪಕ್ಕ. ಈ ಅಕ್ರಮ್ ಚಿಕನ್ ಸೆಂಟರ್ನ ನೆಟ್ವರ್ಕು ಯಾವ ರೇಂಜ್ಗಿದೆ ಅಂದರೆ ಬೆಂಗಳೂರಿನ ಬಹುತೇಕ ಏರಿಯಾಗಳಿಗೆ ಇಲ್ಲಿಂದಲೇ ಚಿಕನ್ ಸಪ್ಲೈ ಆಗುತ್ತಂತೆ. ಅಲ್ಲಿ ಕೆಲಸ ಮಾಡ್ತಿದ್ದ ಹುಡುಗನೇ ಹೇಳೋ ಪ್ರಕಾರ ನೆಲಮಂಗಲ, ದಾಬಸ್ಪೇಟೆ, ಹೊಸಕೋಟೆ, ವಾಜರಹಳ್ಳಿ, ಎಲೆಕ್ಟ್ರಾನಿಕ್ ಸಿಟಿ, ವೈಟ್ ಫೀಲ್ಡ್ ಇಲ್ಲೆಲ್ಲ ಕೂಡ ಚಿಕನ್ ಸಪ್ಲೈ ಆಗೋದು ಇದೇ ಚಿಕನ್ ಸೆಂಟರ್ನಿಂದಲೇ ಅಂತೆ. ಬೀದಿ ಬದಿಯ ಡಾಬಾ, ಚಿಕ್ಕ ಚಿಕ್ಕ ಹೋಟೆಲ್ಗಳಿಂದ ಹಿಡಿದು ಪ್ರತಿಷ್ಠಿತ ಹೋಟೆಲ್ಗಳಿಗೂ ಇಲ್ಲಿಂದಲೇ ಕೋಳಿ ಮಾಂಸ ಸಪ್ಲೈ ಆಗುತ್ತಂತೆ. ಅಲ್ಲಿಗೆ ಎಷ್ಟು ಜನರಿಗೆ ಈ ಮಾಲೀಕ ಅಗ್ಗದ ಚಿಕನ್ ತಿನ್ನಿಸಿದ್ದಾನೋ ಆ ದೇವರಿಗೆ ಗೊತ್ತು. ಅಸಲಿಗೆ ಈ ಚಿಕನ್ ಸೆಂಟರ್ನಲ್ಲಿ ಮಾರ್ತಿದ್ದ ಮಾಂಸ ನಿಜಕ್ಕೂ ಯಾವ ರೀತಿಯ ಕೋಳಿ ಮಾಂಸ ಅನ್ನೋ ಡೌಟ್ ಬರುತ್ತೆ. ಅದನ್ನ ಅಲ್ಲಿ ಕೆಲಸ ಮಾಡ್ತಿದ್ದ ಹುಡುಗನ ಬಾಯಲ್ಲೇ ಕೇಳಿ. ಈಗ ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ, ಹ್ಮ್ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ಹ್ಮ್ ಒಂದ್ ನಾಟಿ ಕೋಳಿ ಐತೆ, 2 kg 200 ಗ್ರಾಮ್ ಐತೆ. ನೀವ್ ಬಂದ್ರಿ, ನೀವ್ ಕಸ್ಟಮರು, ನಾನು ಓನರು. ಹ್ಮ್ ನೀವ್ 2 kg 350 ಗ್ರಾಮ್ ಕೋಳಿ ತಗೊಂಡ್ರಿ, ನಾಟಿ ಕೋಳಿ. ಹ್ಮ್ ಈಗ ಈ ಸತ್ತಿರೋ ಕೋಳಿ ಏನ್ ಮಾಡ್ದೆ ಅಂದ್ರೆ ರೆಕ್ಕೆ ಹೊಡ್ಬಿಟ್ಟೆ ನಾನು. ಹ್ಮ್ ಸತ್ತಿರೋ ಕೋಳಿ ಕಸ್ಟಮರ್ ತಿನ್ನಿಸ್ಬಿಟ್ಟೆ ನಾನು. ಹ್ಮ್ ಬದುಕಿರೋ ಕೋಳಿ ಡಬ್ದಲ್ಲಿ ಹಾಕಿಕ್ತೆ. ಓಕೆ. ಕೇಳಿಸಿಕೊಂಡ್ರಲ್ಲ, ಅಲ್ಲಿ ಕೆಲಸ ಮಾಡ್ತಿದ್ದ ಹುಡುಗ ಹೇಳೋ ಪ್ರಕಾರ ಬದುಕಿರೋ ಕೋಳಿಯನ್ನ ಜನರ ಕಣ್ಣಿಗೆ ಕಾಣುವಂತೆ ಮೆಶ್ನಲ್ಲಿ ಹಾಕಿಡೋದು. ಆದರೆ ಅಸಲಿಗೆ ಸತ್ತ ಕೋಳಿ ಮಾಂಸವನ್ನ ಚಿಕನ್ ಹೆಸರಲ್ಲಿ ಜನರಿಗೆ ಮಾರಾಟ ಮಾಡೋದು. ಈ ಕೆಲಸವನ್ನ ಈ ಅಕ್ರಮ್ ಚಿಕನ್ ಸೆಂಟರ್ನಲ್ಲಿ ಮಾಡ್ತಾರಂತೆ. ಈ ದಂಧೆ ಇಷ್ಟು ರಾಜಾರೋಷವಾಗಿ ನಡೀತಿದ್ರು ಸಂಬಂಧಪಟ್ಟವರ ಕಣ್ಣಿಗೆ ಇದು ಕಾಣಿಸೇ ಇಲ್ವಾ, ಅಥವಾ ಕಂಡ್ರು ಕಾಣದಂತೆ ಕುಳಿತಿದ್ರ ಅನ್ನೋ ಅನುಮಾನ ಮೂಡುತ್ತೆ. ಅದಕ್ಕೆ ಏನು ಸಿಗ್ತಾನೆ ಯಾರು ನಿಮ್ಗ ಬರೋ ನನಗೆ ಬೇಕು ಡೈಲಿ ಲಿವರ್ ಬೇಕು, ಚಿಕನ್ ಬೇಕು. ಇದು 50 ರೂಪಾಯಿ ಮಾಡಿ. ಇವಾಗ ಏನು ಸಿಗ್ತಾನೆ ಇಲ್ಲ. ಕಡಿಮೆದು ಇದೆ ನನಗೆ ತಿನ್ಬೇಕಂದ್ರೆ 40 ರೂಪಾಯಿ ಇದೆ. 45 ಅದು ಸ್ವಲ್ಪ ಜಾಸ್ತಿ ಬರುತ್ತೆ. ಕ್ವಾಲಿಟಿ ನೋಡಬೇಕು. ನೋಡಿದ್ರಲ್ಲ, 50 ರೂಪಾಯಿಗೆ 1 kg ಚಿಕನ್ ಸಿಗೋ ಅಂಗಡಿಯವರು ಮಾಡೋ ಕೆಲಸವನ್ನ. ಹಾಗಾದ್ರೆ ಇಷ್ಟು ಕಡಿಮೆ ಬೆಲೆಗೆ 1 kg ಚಿಕನ್ನ ಇಲ್ಲಿ ಹೇಗೆ ಮಾರಾಟ ಮಾಡ್ತಾರೆ? ಯಶವಂತಪುರದ ಚಿಕನ್ ಸೆಂಟರ್ ನಲ್ಲಿ ನಡೆಯೋ ಕೆಲಸ ನೋಡಿದ್ರೆ ಎಂಥವರು ಶಾಕ್ ಆಗ್ತಾರೆ. ಬೇರೆ ಕಡೆ 200 ರೂಪಾಯಿ ಮೇಲ್ಪಟ್ಟು ಸಿಗೋ 1 kg ಚಿಕನ್ ಈ ಅಂಗಡಿಯಲ್ಲಿ ಕೇವಲ 50 ರೂಪಾಯಿಗೆ ಸಿಗುತ್ತೆ. ಅಸಲಿಗೆ ಈ ಅಕ್ರಮ್ ಚಿಕನ್ ಸೆಂಟರ್ ನಲ್ಲಿ ಸಿಗೋ ಕೋಳಿ ಮಾಂಸದ ಗುಣಮಟ್ಟ ಎಂತಹದ್ದು? ಇದರ ಬಗ್ಗೆ ಅಂಗಡಿ ಮಾಲೀಕ ಏನಂತಾರೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ. ರೂಪಾಯಿ ತರಬೇಕಂದ್ರೆ ಅದೇ ಕೊಡಿ ಅಂದ್ರೆ ಇದೆಷ್ಟು? 50 ರೂಪಾಯಿ. 40 ತೋರಿಸಿ. 40 ಇಲ್ವಾ ಈಗ? ಕೆಜಿಗೆ 30 ರೂಪಾಯಿ ಚಿಕನ್ನ ಗುಣಮಟ್ಟವೆಷ್ಟು? ಚಿಕನ್ ಹೆಸರಲ್ಲಿ ಸತ್ತ ಕೋಳಿ ಮಾಂಸ ಮಾರಾಟ. ಬೆಂಗಳೂರಿನ ಯಾವುದೇ ಕಡೆ ಹೋದರೂ ಕೂಡ ಹೋಲ್ಸೇಲ್ ಚಿಕನ್ ಬೆಲೆ 200 ರೂಪಾಯಿ ಮೇಲ್ಪಟ್ಟಿದೆ. ಆದರೆ ಯಶವಂತಪುರದ ಅಕ್ರಮ್ ಚಿಕನ್ ಸೆಂಟರ್ನಲ್ಲಿ ಮಾತ್ರ ಕೆಜಿ ಚಿಕನ್ ಬೆಲೆ ಕೇವಲ 50 ರೂಪಾಯಿಯಷ್ಟಿದೆ. ಬೆಲೆಯಲ್ಲಿ ಇಷ್ಟು ದೊಡ್ಡ ವ್ಯತ್ಯಾಸ ಇದೆ ಅಂದರೆ ಇಲ್ಲೇನೋ ಗೋಲ್ಮಾಲ್ ನಡೆದಿದೆ ಅನ್ನೋ ಅನುಮಾನ ಮೂಡೋದು ಸಹಜ. ಈಗ ಈ ಚಿಕನ್ ಸೆಂಟರ್ನಲ್ಲಿ ಚಿಕನ್ ಹೆಸರಲ್ಲಿ ಸತ್ತ ಕೋಳಿ ಮಾಂಸವನ್ನ ತಿನ್ನಿಸ್ತಾರೆ ಅನ್ನೋದು. ಈಗ ಮೆಷಲ್ಲಿ ಜಾಸ್ತಿ ಹಾಕ್ಬಿಟ್ಟು ದೆಟ್ ಹಾಕ್ಬಿಡ್ತಾವ ಅದೆಲ್ಲ. ಇವರು ಅದ್ ಬಿಸಾಕಕ್ ಆಗಲ್ವಲ್ಲ ಸರ್, ಆಪ್ಷನ್ ಇಲ್ವಲ್ಲ. ಇವ್ರೇನ್ ಮಾಡ್ತಾರೆ, ಎಲ್ಲ ಗೋಡೌನವ್ರು ಒಂದ್ ಕಡೆ ಶೆಡ್ ಮಾಡ್ಕೊಂತಾರೆ. ಈ ಬಿಸ್ಲಲ್ಲಿ ಇದ್ದಿದ್ದು ಜಾಸ್ತಿ ಹೋಗ್ತಾವಲ್ಲ ಸರ್. ಹೌದು ಹೌದು ಹೌದು. ಈಗ ಇವ್ರು ಲಾಸ್ ಮಾಡ್ಕೊಳಕ್ ಆಗಲ್ವಲ್ಲ, ಅರ್ಧಕ್ಕರ್ಧ ಊಟನ ಬರ್ಲಿ. ಕರೆಕ್ಟ್.
ಹೌದು, ಚಿಕ್ಕ ಜಾಗದಲ್ಲಿ ದೊಡ್ಡ ಸಂಖ್ಯೆಯ ಕೋಳಿಗಳನ್ನ ಕೂಡಿಟ್ಟಾಗ ಸಾಗಾಟದ ಸಮಯದಲ್ಲಿ ಅಥವಾ ಬಿಸಿಲಿನ ಜ್ವಳಕ್ಕೆ ಅನೇಕ ಕೋಳಿಗಳು ಸಾವನ್ನಪ್ಪುತ್ತವೆ. ಆದರೆ ಈ ಸತ್ತ ಕೋಳಿಗಳನ್ನ ಹಾಗೆ ಬಿಸಾಕೋದಕ್ಕೆ ಆಗಲ್ಲ. ಕಾರಣ ಸಾಕಣೆದಾರರಿಗೆ ಲಾಸ್ ಆಗುತ್ತೆ. ಹಾಗಾಗಿ ಅರ್ಧ ದುಡ್ಡಾದರೂ ಬರಲಿ ಅಂತ ಇಂಥವುಗಳನ್ನ ಮಾರಾಟ ಮಾಡ್ತಾರಂತೆ. ಇನ್ನು ಸತ್ತ ಕೋಳಿ ಮಾಂಸ ಅಂತ ಸಂಶಯ ಬರಬಾರದು ಅನ್ನೋ ಕಾರಣಕ್ಕೆ ನಾನಾ ಟ್ರಿಕ್ಗಳನ್ನ ಬಳಸಲಾಗುತ್ತಂತೆ. ಡೆಡ್ ಚಿಕನ್ ಅನ್ನೋ ಸಂಶಯ ಬಾರದಂತೆ ಕ್ರಮ. ಕೋಳಿ ಮಾಂಸ ರಕ್ಷಣೆಗೆ ಅರಿಶಿಣ, ವಿನೆಗರ್ ಬಳಕೆ. ಸಾಮಾನ್ಯವಾಗಿ ಚಿಕನ್ ಖರೀದಿ ಮಾಡುವವರು ಗುಣಮಟ್ಟಕ್ಕೆ ಆದ್ಯತೆ ಕೊಡ್ತಾರೆ. ಒಂದ್ ವೇಳೆ ಗ್ರಾಹಕರಿಗೆ ಸತ್ತ ಕೋಳಿ ಮಾಂಸ ವಿತರಣೆ ಮಾಡಲಾಗ್ತಿದೆ ಅನ್ನೋದು ಗೊತ್ತಾದ್ರೆ ಜನ ರೊಚ್ಚಿಗೇಳ್ತಾರೆ. ಹೀಗಾಗಿ ಗ್ರಾಹಕರಿಗೆ ಸಂಶಯ ಬಾರದಂತೆ ನಾನಾ ಟ್ರಿಕ್ಗಳನ್ನ ಬಳಸಲಾಗುತ್ತಂತೆ. ಸಾಮಾನ್ಯವಾಗಿ ಕೋಳಿ ಮಾಂಸ ಕೊಳೆಯದಂತೆ ವಿನೆಗರ್ ದ್ರಾವಣ ಬಳಸಲಾಗುತ್ತೆ. ಕಾರಣ ವಿನೆಗರ್ನಲ್ಲಿ ಇಟ್ಟ ಮಾಂಸ ಅಷ್ಟು ಸುಲಭವಾಗಿ ಕೊಳೆಯಲ್ಲ. ಜೊತೆಗೆ ಅರಿಶಿಣವನ್ನ ಕೂಡ ಜನರ ಕಣ್ಣಿಗೆ ಮಣ್ಣೆರಚಲು ಬಳಸ್ತಾರೆ ಅಂತಾನೆ ಅಕ್ರಮ್ ಚಿಕನ್ ಶಾಪ್ನ ಮಾಜಿ ಕೆಲಸಗಾರ. ಸರ್ ಅಲ್ಲಿ ಕೂತ್ಕೊಳ್ಳಿ ಅಂತಾರೆ, ಅರ್ಶಿನ ಹಚ್ಕೊಡ್ಬೇಕಂತ ನಿಮ್ ಕೇಳ್ತಾರೆ ನಾಟಿ ಕೋಳಿಗೆ. ಯಾವ್ದೇ ಅಂಗಡಿಗೆ ಹೋದ್ರು ನಿಮ್ಗೆ ಓಕೆ. ಅರ್ಶಿನ ಎಂತಕ್ಕೆ ಹಚ್ಚುತ್ತಾರೆ ಅಂದ್ರೆ ವಾಸನೆ ಸ್ಮೆಲ್ ಬರಲ್ಲ, ಅರ್ಶಿನದೇ ಬರುತ್ತೆ ಹೊರತು ಕೋಳಿ ಸ್ಮೆಲ್ ಬರಲ್ಲ. ಆ ಬದುಕಿ ನೀವು ತಗೊಂಡಿದ್ರಲ್ಲ 200-300 ಕೋಳಿ, ನೀವು ಮನೆಗೆ ಅರ್ಧ ದೂರ ಅಂಗಡಿಯಿಂದ ಹೋಗಿದ ತಕ್ಷಣ 10 ಮಂದಿ ತಿರ್ಗಾ ಮೆಶಿಕ್ ಬಿಡ್ತಾನ ಒಂದ್ ಕೋಳಿ. ಓಕೆ. ಅಕ್ರಮ್ ಚಿಕನ್ ಸೆಂಟರ್ನಲ್ಲಿ ಕೆಲಸ ಮಾಡಿದ್ದ ಮಾಜಿ ಕೆಲಸಗಾರ ಹೇಳೋ ಪ್ರಕಾರ ಸತ್ತ ಕೋಳಿಯನ್ನು ಡೌಟ್ ಬರಬಾರದು ಅಂತ ಅರಿಶಿಣ ಕೂಡ ಬಳಕೆ ಮಾಡ್ತಾರಂತೆ. ಜೊತೆಗೆ ಇನ್ನೊಂದು ಸ್ಫೋಟಕ ಮಾಹಿತಿಯನ್ನ ಕೂಡ ಬಾಯ್ಬಿಟ್ಟಿದ್ದಾನೆ ಮಾಜಿ ಕೆಲಸಗಾರ. ಎಕ್ಸ್ಪೈರ್ ಆಗಿರೋ ಆಹಾರ ಪದಾರ್ಥಗಳ ಮಾರಾಟ. ಸ್ಫೋಟಕ ಅಂಶ ಬಾಯ್ಬಿಟ್ಟ ಮಾಜಿ ಕೆಲಸಗಾರ. ಎಕ್ಸ್ಪೈರ್ ಆಗೈತಲ್ಲ ಆ ಐಟಮ್ ಮಾಡ್ತವ್ರಿ ಇಲ್ಲಿ. ಓಕೆ. ಅರ್ಥಾಯ್ತಾ? ಚಿಕನ್, ಮೀನು, ಮೊಟ್ಟೆ ಎಲ್ಲ ಪ್ರತಿಯೊಂದು ಎಕ್ಸ್ಪೈರ್ ಆಗಿರೋ ಐಟಮ್ ಮಾರ್ತವ್ರಿ ಇಲ್ಲಿ. ನಾವು ಅವ್ರಿಗೆ ಹಿಡಿದ್ವಿ ಅದೇ ಲೆಗ್ ಪೀಸ್ ಎಲ್ಲಿಂದ ಬರ್ತೈತಿ ಏನು ಅಂತ, ಇದು ಬುಡ ಸಿಗಾಕೊಂಡ್ಬಿಡುತ್ತೆ. ಓಕೆ. ಈ ಅಕ್ರಮ್ ಚಿಕನ್ ಸೆಂಟರ್ನ ಮಾಜಿ ಕೆಲಸಗಾರ ಹೇಳೋ ಪ್ರಕಾರ ಈ ಅಕ್ರಮ್ ಚಿಕನ್ ಸೆಂಟರ್ ನಿಜಕ್ಕೂ ಅಕ್ರಮಗಳ ತಾಣವಾಗಿದೆಯಂತೆ. ಈತ ಹೇಳೋ ಪ್ರಕಾರ ಇಲ್ಲಿ ಚಿಕನ್, ಮೀನು, ಮೊಟ್ಟೆ ಸೇರಿದಂತೆ ಪ್ರತಿಯೊಂದು ಕೂಡ ಎಕ್ಸ್ಪೈರ್ ಆಗಿರೋ ಐಟಮ್ಗಳನ್ನೇ ಇಲ್ಲಿ ಮಾರಾಟ ಮಾಡಲಾಗುತ್ತಂತೆ. ಹಾಗಾದ್ರೆ ಎಕ್ಸ್ಪೈರ್ ಆಗಿರೋ ಈ ಆಹಾರ ಪದಾರ್ಥಗಳನ್ನ ತಿಂದವರ ಗತಿ ಏನಾಗಬೇಕು ಆ ದೇವರಿಗೆ ಗೊತ್ತು. ಇನ್ನು ಈ ಬಗ್ಗೆ ಅಕ್ರಮ್ ಹೋಟೆಲ್ನ ಮಾಲೀಕನನ್ನ ಪ್ರಶ್ನೆ ಮಾಡಿದಾಗ ಆತ ಇನ್ನೊಂದು ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ. ₹50 ಚಿಕನ್ ಸಾಕು ಪ್ರಾಣಿಗಳಿಗೆ ಹಾಕೋದು. ಇಷ್ಟು ದಿನ ಇದೇ ಚಿಕನ್ ಅನ್ನೇ ಗ್ರಾಹಕರಿಗೂ ನೀಡಲಾಗ್ತಿತ್ತ. ₹50 ಇದೆಯಲ್ಲ ಅದು ಪೆಟ್ಸುದು. ಅದು ಬರೋದು ಫ್ಯಾಕ್ಟ್ರಿಯಿಂದ ನಮಗೆ. ಅದು ಇರೋದು ಚಿಕ್ಕಮಂಗ್ಳೂರಲ್ಲಿದೆ, ಇದು ಆಂಧ್ರಲ್ಲಿದೆ. ಅದು ಹಲಾಲ್ ಸರ್ಟಿಫಿಕೇಟ್ ಜೊತೆ ಬರೋದು ನಮ್ದು.
ಅಕ್ರಮ್ ಚಿಕನ್ ಸೆಂಟರ್ನಲ್ಲಿ 50 ರೂಪಾಯಿಗೆ ಕೆಜಿ ಚಿಕನ್ ಸಿಗ್ತಾ ಇದೆ ಅನ್ನೋದನ್ನ ಬೆನ್ನತ್ತಿದ ನಮ್ಮ ತಂಡ ಈ ಚಿಕನ್ ಸೆಂಟರ್ನ ಮಾಲೀಕ ಅಕ್ರಮ್ನನ್ನ ಈ ಬಗ್ಗೆ ಪ್ರಶ್ನೆ ಮಾಡಿದೆ. ಈ ಕುರಿತ ಪ್ರಶ್ನೆಗೆ ಚಿಕನ್ ಸೆಂಟರ್ ಮಾಲೀಕ ಅಕ್ರಮ್ ಹೇಳಿದ್ದು ಕೇಳಿದ್ರೆ ಎಂತವರು ಶಾಕ್ ಆಗ್ತಾರೆ. ಈತನ ಚಿಕನ್ ಸೆಂಟರ್ನಲ್ಲಿ ಸಿಗೋ 50 ರೂಪಾಯಿಯ ಕೆಜಿ ಚಿಕನ್ ಸಾಕು ಪ್ರಾಣಿಗಳಿಗೆ ಹಾಕೋದಂತೆ. ಅಂದ್ರೆ ಇಷ್ಟು ದಿನ ಇದೇ ಕೋಳಿ ಮಾಂಸವನ್ನ ಈತ ಜನರಿಗೆ ತಿನ್ನಿಸ್ತಿದ್ನಾ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗ್ತಿಲ್ಲ. ಇನ್ನು ಇದೇ ಅಕ್ರಮ್ ಚಿಕನ್ ಸೆಂಟರ್ನಿಂದ ಚಿಕನ್ ಸಪ್ಲೈ ಆಗಿದೆ ಅಂತ ಹೇಳಲಾಗ್ತಿರೋ ಮಿಲಿಟರಿ ಹೋಟೆಲ್ನವರನ್ನ ಪ್ರಶ್ನೆ ಮಾಡಿದಾಗ ಆತ ಕೂಡ ಬೇರೆಯದ್ದೇ ಕತೆ ಹೇಳ್ತಾನೆ. 50 ರೂಪಾಯಿ ಸರ್, ಒಂದ್ ನಿಂಬೆಹಣ್ಣು 15 ರೂಪಾಯಿ ಸರ್. ಒಂದೇ ಒಂದು ನಿಂಬೆಹಣ್ಣು 15 ರೂಪಾಯಿ. 50 ರೂಪಾಯಿ ಚಿಕನ್ ಕೊಡಂಗಿದ್ರೆ ನಾವೆಲ್ಲೋ ಇರ್ತಿದ್ದೋ. ಬಿರಿಯಾನಿ ರೇಟ್, ಗ್ಯಾಸ್ ಸಿಗ್ತಾ ಇಲ್ಲ, ಏನ್ ಮಾಡೋದು ಹೇಳ್ರಿ. ಇನ್ನು ಈ ಡೆಡ್ ಚಿಕನ್ ಮಾಂಸ ಸಪ್ಲೈ ಆಗಿದೆ ಅಂತ ಹೇಳಲಾಗ್ತಿರೋ ಮಾರುತಿ ಹೋಟೆಲ್ನವರನ್ನ ಪ್ರಶ್ನೆ ಮಾಡಿದಾಗ ಇದು ಸಾಧ್ಯವೇ ಇಲ್ಲ. ಈ ಕಾಲದಲ್ಲಿ ಒಂದು ನಿಂಬೆ ಹಣ್ಣಿನ ಬೆಲೆ ಹೆಚ್ಚಾಗಿದೆ. ಇನ್ನು 50 ರೂಪಾಯಿಗೆ 1 ಕೆಜಿ ಚಿಕನ್ ಯಾರು ಕೊಡ್ತಾರೆ? ಆ ರೀತಿ ಕೊಡ್ತಾ ಇದ್ದಿದ್ರೆ ನಾವು ಎಲ್ಲೋ ಇರ್ತಿದ್ವಿ ಅಂತಾರೆ. ಜೊತೆಗೆ ನೀವು ಕೇವಲ ಆಟೋ ವಿಡಿಯೋವನ್ನು ಮಾತ್ರ ಮಾಡಿದ್ದೀರಿ. ಆದರೆ ಆ ಆಟೋದ ಒಳಗೆ ಏನು ಸಾಗಣೆ ಆಗ್ತಿದೆ ಅನ್ನೋದನ್ನು ಕೂಡ ಅಲ್ಲೇ ಚೆಕ್ ಮಾಡಬೇಕಾಗಿತ್ತು ಅಂತಾರೆ. ಇನ್ನು ಇಷ್ಟು ರಾಜಾರೋಷವಾಗಿ ಈ ದಂಧೆ ನಡೀತಿದ್ರು ಆಹಾರ ಇಲಾಖೆ ಅಧಿಕಾರಿಗಳಿಗೆ ಇದರ ಮಾಹಿತಿಯೇ ಇರಲಿಲ್ವಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಜೊತೆಗೆ ಆಹಾರ ಇಲಾಖೆ ತುರ್ತಾಗಿ ಈ ಬಗ್ಗೆ ಕ್ರಮ ಕೈಗೊಳ್ಳುವ ಅಗತ್ಯ ಕೂಡ ಇದೆ. ಆಹಾರ ಇಲಾಖೆ ಅಧಿಕಾರಿಗಳೇ ಇತ್ತ ಗಮನ ಹರಿಸಿ. ಈ ಚಿಕನ್ ಟೆಸ್ಟ್ ಮಾಡಿ ರಿಪೋರ್ಟ್ ನೀಡಿ. ಹೌದು, ಈಗಲಾದರೂ ಆಹಾರ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಾಗಿದೆ. ತುರ್ತಾಗಿ ಇಲ್ಲಿ ಮಾರಾಟವಾಗಿರೋ ಚಿಕನ್ನ ತುರ್ತಾಗಿ ಪರೀಕ್ಷೆ ಮಾಡಿ ಅದು ಜನರು ಸೇವಿಸೋಕೆ ಯೋಗ್ಯವೇ ಅನ್ನೋದನ್ನ ಖಚಿತಪಡಿಸಬೇಕಾಗಿದೆ. ಇಲ್ಲಾಂದ್ರೆ ಇಲ್ಲಿನ ಕಮ್ಮಿ ಬೆಲೆಯ ಚಿಕನ್ ತಿಂದು ಜನರ ಆರೋಗ್ಯದಲ್ಲಿ ವ್ಯತ್ಯಯವಾದ್ರೆ ಯಾರು ಗತಿ ಅನ್ನೋ ಪ್ರಶ್ನೆ ಮೂಡುತ್ತೆ. ಒಟ್ನಲ್ಲಿ ಜನರು ತಿನ್ನೋ ಚಿಕನ್ನಲ್ಲೂ ಕೂಡ ಮೋಸ ಮಾಡೋ ಜನರಿದ್ದಾರೆ ಅನ್ನೋದು ದುರಂತ. ಹಾಗಾಗಿ ನಿಮ್ಗೆ ಸರಿಯಾಗಿ ಪರಿಚಯವಿರೋ ಕಡೆ ಚಿಕನ್ ಕೊಳ್ಳೋದು ನಿಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.